ಅಂತರ್ಮುಖ ಧ್ಯಾನಾಭ್ಯಾಸ ಅನುಷ್ಠಾನಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಂಗಲಾಚರಣೆ. ಆತ್ಮಸ್ವರೂಪವ ತಿಳಿಯದೆನ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಸಿರಿಸದ ಗುರು ಭಗವಂತರು. ಅಂತರ್ಮುಖ ಧ್ಯಾನಾಭ್ಯಾಸ ಮಾಡುವ ಮೊದಲು ನಾವು 3 ಮಾತುಗಳನ್ನು ತಿಳಿದುಕೊಳ್ಳಬೇಕು. ಒಂದು, ಆತ್ಮ ಎಲ್ಲಿದ್ದಾನೆ, ಆತ್ಮನ ಸ್ವರೂಪ ಏನು, ಇನ್ನು ಕೊನೆಯದಾಗಿ 3ನೇದು, ಆತ್ಮನಲ್ಲಿ ಮನಸ್ಸನ್ನ ಏಕಾಗ್ರಗೊಳಿಸುವ ವಿಧಿವಿಧಾನ ಪದ್ಧತಿಗಳು ಏನೇನು. ಮೊದಲನೇದಾಗಿ ವಿಚಾರ ಮಾಡಿ, ಆತ್ಮ ಎಲ್ಲಿದ್ದಾನೆ? ಶರೀರದಲ್ಲಿದ್ದಾನೆ. ಕೂದಲು ಮತ್ತು ಉಗುರನ್ನು ಬಿಟ್ಟು ಆತ್ಮ ಪಾದದಿಂದ ನೆತ್ತಿವರೆಗೆ ಎಲ್ಲ ಕಡೆಗೂ ಇದ್ದಾನೆ. ಆತ್ಮ ಹಣೆಯ ಮಧ್ಯದಲ್ಲಿದ್ದಾನೆ ಅಥವಾ ಕಂಠದಲ್ಲಿದ್ದಾನೆ, ಬೇರೆಡೆ ಎಲ್ಲಿ ಇಲ್ಲ, ಆ ತರ ಅಲ್ಲ. ಆತ್ಮ ಎಲ್ಲ ಕಡೆಗೂ ಇದ್ದಾನೆ. ಅದಕ್ಕಾಗಿ ಆತ್ಮ ಎಲ್ಲಿದ್ದಾನೆ? ಶರೀರದಲ್ಲಿದ್ದಾನೆ. ಅಲ್ಲಿಯೇ ಮನಸ್ಸಿಡಬೇಕು ನಾವು. ಬೇರೆ ಕಡೆ ಮನಸ್ಸಿಟ್ರೆ ಆತ್ಮ ಸಿಗುವುದಿಲ್ಲ. ಇದು 1ನೇ ಪ್ರಶ್ನೆ ಆಯ್ತು, ಉತ್ತರ. ಇನ್ನು 2ನೇ ಪ್ರಶ್ನೆ, ಆತ್ಮನ ಸ್ವರೂಪ ಹೇಗಿದೆ? ಶಾಸ್ತ್ರಗಳಲ್ಲಿ, ಶಾಸ್ತ್ರೀಯ ಭಾಷೆಯಲ್ಲಿ ಅನೇಕ ಸಾವಿರಾರು ಪ್ರಕಾರವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಹೇಳೋದಾದ್ರೆ ಜ್ಞಾನ ಸ್ವರೂಪಿ ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ. ವಿಶೇಷವಾಗಿ ಆತ್ಮ ಅನಂತ ಗುಣ ಸ್ವರೂಪಿ, ಧ್ಯಾನ ಸ್ವರೂಪಿ ಅಲ್ಲ. ಅದು ಧ್ಯಾನ ಲಕ್ಷಣ, ಸ್ವರೂಪ ಅಲ್ಲ. ಸ್ವರೂಪ ಅನಂತ ಗುಣಗಳು ಇರ್ಲಿ. ಜ್ಞಾನ ಅಂದ್ರೆ ಏನು? ಜ್ಞಾನ ಗುಣ ಅಲ್ಲ, ಜ್ಞಾನ ಪರ್ಯಾಯವೂ ಅಲ್ಲ. ಜ್ಞಾನ ಅಂದ್ರೆ ಅನುಭವ, ನಾನು ಎಂಬ ಅನುಭವ, ಸ್ವಸಂವೇದನ, ಸ್ವಸಂವಿತ್ತಿ, ಸ್ವಾನುಭೂತಿ, ವೇದನೆ, ಸಂವೇದನೆ ಅಂತ ಅನೇಕ ಶಬ್ದಗಳಲ್ಲಿ ಹೇಳ್ತಾರೆ. ಈಗ ಅದನ್ನ ನಾವು ಆಡು ಭಾಷೆಯಲ್ಲಿ ಹೇಳಿದರೆ ಆತ್ಮನ ಸ್ವರೂಪ ಏನು ಅಂದ್ರೆ, ಆಡು ಭಾಷೆಯಲ್ಲಿ ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸ್ತಿತ್ವ, ನಾನು ಎಂಬ ಅರಿವು, ನಾನು ಎಂಬ ಅನುಭವ, ನಾನು ಎಂಬ ಫೀಲಿಂಗು. ಹಿಂದಿಯಲ್ಲಿ ಹೇಳೋದಾದ್ರೆ ಮೈ ಪನೇಕ ಎಹಸಾಸ್ ಮೈಸೂಸ್. ಇನ್ನು ಡಾಕ್ಟರ್ ಭಾಷೆಯಲ್ಲಿ ಹೇಳಿದರೆ ನಾನು ಎಂಬ ಮಿಡಿತ. ನಿಮಗೆ ಎಲ್ಲೆಲ್ಲಿ ನೋಡಿ ಶರೀರದ ಅನೇಕ ಭಾಗಗಳಲ್ಲಿ ತಲೆ ಇರ್ಲಿ, ಕೈ ಇರ್ಲಿ, ಕಾಲಿರ್ಲಿ, ನಿಮ್ಮ ನೆತ್ತಿ ಹಿಡ್ಕೊಂಡು ಮಧ್ಯದ ಭಾಗದಲ್ಲಿ ಕೆಳಗಡೆ ನಾಭಿವರೆಗೆ ನಿಮಗೆ ಅಲ್ಲಿ ಒಂದು ವಿಶೇಷವಾದ ಮಿಡಿತ, ಸಂವೇದನೆ ಆಗ್ತಾ ಇದೆ. ಅದೆಲ್ಲ ಶರೀರದೊಳಗೆ ಆಗ್ತಕ್ಕಂಥ ನಾನು ಎಂಬ ಅಸ್ತಿತ್ವ, ನಾನು ಎಂಬ ಅನುಭವ, ಅದೆಲ್ಲ ಶರೀರದೊಳಗೆ ಆಗ್ತಕ್ಕಂಥ ಏನೇ ಅನುಭವ ಇರಲಿ, ಅದರಲ್ಲಿ ಸಂವೇದನೆ ಮಾತ್ರ ಇದೆ ನೋಡಿ, ಅದು ಆತ್ಮನ ಸ್ವರೂಪ. ನಾನು ಎಂಬ ಅನುಭವ, ಅಹಂಕಾರ ಅಲ್ಲ, ವಿಕಲ್ಪ ಅಲ್ಲ. ನಾನು ಎಂಬ ವಿಕಲ್ಪ, ಅಹಂಕಾರ, ಕಷಾಯ ಅದು ಅಲ್ಲ. ನಾನು ಎಂಬ ಅಸ್ತಿತ್ವ, ಅರಿವು, ನನ್ನ ಅರಿವು ನನಗಾಗ್ತಾ ಇದೆ. ಎಲ್ಲ ಜೀವಿಗಳಿಗೂ ನಿಗೋದಿಂದ ಹಿಡ್ಕೊಂಡು ಸಿದ್ಧರವರೆಗೆ ಎಲ್ಲರಿಗೂ ತಮ್ಮ ತಮ್ಮ ಅಸ್ತಿತ್ವ ಅನುಭವಕ್ಕೆ ಅರಿವು ಆಗ್ತಾ ಇದೆ. ಇದು 2ನೇ ಪ್ರಶ್ನೆ ಮುಗಿತು, ಉತ್ತರ. ಇನ್ನು 3ನೇ ಪ್ರಶ್ನೆ, ಆತ್ಮನ ಮೇಲೆ ಮನಸ್ಸನ್ನ ಏಕಾಗ್ರಗೊಳಿಸಲು ವಿಧಾನಗಳು ಯಾವ್ಯಾವುದು? ಅದಕ್ಕೆ ಬಾಹ್ಯವಾಗಿ, ಕ್ರಿಯಾತ್ಮಕವಾಗಿ ಅನೇಕ ಪ್ರಕಾರಗಳಿವೆ. ಆದರೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಳುವುದಾದ್ರೆ ಒಂದೇ ಒಂದು ಪದ್ಧತಿ ಏನಂದ್ರೆ ಅಲ್ಲಿ ಮನಸ್ಸಿಡಬೇಕಷ್ಟೇ, ಮತ್ತಿನ್ಯಾವ ಪದ್ಧತಿನೂ ಇಲ್ಲ. ಅದಕ್ಕೆ ಆ ಮನಸ್ಸನ್ನು ಏಕಾಗ್ರಗೊಳಿಸ್ಲಿಕ್ಕೆ, ಇಡ್ಲಿಕ್ಕೆ ನಾವು ಬೇರೆ ಬೇರೆ ಪದ್ಧತಿಗಳನ್ನು ಬಳಸ್ತೀವಿ. ಅದು ನಾವು ಮಾಡಿಸ್ತಾ ಇದೀವಿ, ಮಾಡೋಣ. ಅಂತರ್ಮುಖ ಮನಸ್ಸನ್ನ ನಾವು ಅಂತರ್ಮುಖ ಇಡುವುದೇ, ನಾನು ಎಂಬ ಸಂವೇದನದ ಮೇಲೆ ಮನಸ್ಸನ್ನಿಡುವುದೇ ಇದೇ ಒಂದು ವಿಧಿ, ಸಾಮಾನ್ಯ ವಿಧಿ. ಇದು ಆತ್ಮ ಧ್ಯಾನ ಮಾಡ್ತಕ್ಕಂಥ, ಏಕಾಗ್ರ ಆಗ್ತಕ್ಕಂಥ ವಿಧಿ. ಈಗ ನಾವು ಕೊನೆಗೊಂದು ಮಾತು ವಿಚಾರ ಮಾಡಿ ಇನ್ನೊಂದು ವಿಶೇಷ ನಾವು ಧ್ಯಾನಾಭ್ಯಾಸ ಮಾಡೋಣ. ಆತ್ಮ ಧ್ಯಾನ ಯಾರಿಗೆ ಮಾಡ್ಲಿಕ್ಕೆ ಯೋಗ್ಯ? ಯಾರು ಧ್ಯಾನ ಮಾಡಲು ಯೋಗ್ಯರಾಗಿದ್ದಾರೆ ಅಂತಂದ್ರೆ ಅದನ್ನ ನೀವು ತಿಳ್ಕೋಬೇಕು. ಸಿಕ್ಕವ್ರೆಲ್ಲರೂ ಆತ್ಮ ಧ್ಯಾನ ಮಾಡಕ್ ಆಗಲ್ಲ. ನೀವು ಸಂಖ್ಯೆಯನ್ನು ಹೆಚ್ಚು ಮಾಡಕ್ ಆಗಲ್ಲ. ಏನು ಆತ್ಮ ಧ್ಯಾನ ಮಾಡುವ ಅರ್ಹತೆ ಏನಪ್ಪಾ, ಕ್ವಾಲಿಫಿಕೇಶನ್ ಏನಂತಂದ್ರೆ
ಅವನಿಗೆ ಹೊರಗಡೆ ಯಾವ ಸಂಸಾರದ ಹೊರಗಡೆ ಯಾವುದರಲ್ಲಿ ಅವನಿಗೆ ಆನಂದ ಅನ್ನಿಸಬಾರ್ದು. ಅಲ್ಲಿ ದುಃಖ ಇದೆ, ಹೊರಗಡೆ ದುಃಖ ಇದೆ, ಆತ್ಮನಲ್ಲಿ ಮಾತ್ರ ಸುಖ ಇದೆ ಅಂತ ಅನಿಸ್ಬೇಕು. ಆ ತರ ಅನಿಸ್ಬೇಕು. ಒಂದು, ನನಗೆ ಸಂಸಾರದಲ್ಲಿ ಏನೂ ಬೇಡ, ಯಾವ ಹಣ ಅಧಿಕಾರ ಸಂಪತ್ತಿ ಏನೂ ಬೇಡ, ನನಗೆ ಮೋಕ್ಷವೂ ಬೇಡ, ನನಗೆ ಸಮ್ಯಕ್ ದರ್ಶನವೂ ಬೇಡ, ನನಗೆ ನನ್ನ ಆತ್ಮ ಬೇಕು, ನಾನು ನನ್ನಲ್ಲಿ ಲೀನನಾಗಬೇಕು, ನಾನು ನನ್ನ ಸ್ವರೂಪವನ್ನ ನೋಡಬೇಕು, ತಿಳ್ಕೋಬೇಕು, ಆನಂದ ಪಡಬೇಕು, ನನಗಿನ್ನೇನು ಬೇಡ, ಆತ್ಮ ಒಂದೇ ಬೇಕು, ನಾನು ನನಗೆ ಬೇಕು ಅಷ್ಟೇ, ಮತ್ತೇನು ಬೇಡ. ಈ ರೀತಿಯ ಒಂದು ನಿಸ್ಪೃಹ ನಿರಪೇಕ್ಷ ಭಾವನೆ, ನಿಸ್ವಾರ್ಥ ಭಾವನೆ ಇರಬೇಕು. ಕೊನೆಯದಾಗಿ ಏನಪ್ಪಾ ಅಂದ್ರೆ ನಾನು ಈ ಸಂಸಾರದಲ್ಲಿ ನನ್ನ ಸ್ವರೂಪವನ್ನು ಮರೆತು ಬಂದಿದ್ದೇನೆ, ನಾನೇ ದೇವ, ನಾನೇ ಶಾಸ್ತ್ರ, ನಾನೇ ಗುರು ಅಂತ ಹೇಳಿ ದ್ವಾದಶಾಂಗದಲ್ಲಿ ನನ್ನ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ನಾನು ಪರಮಾತ್ಮ ಸ್ವರೂಪಿಯಾಗಿದ್ದೇನೆ, ಮತ್ತೆ ಪ್ರತಿಯೊಂದು ಜೀವಗಳು ಪರಮಾತ್ಮ ಸ್ವರೂಪಿಯಾಗಿದ್ದಾವೆ. ಈ ರೀತಿ ಒಂದು ವಿಚಾರ, ಪಾಸಿಟಿವ್ ವಿಚಾರ ನಮ್ಮಲ್ಲಿ ಇರಬೇಕು. ಈ ರೀತಿ ಇದ್ದಾಗ ನನಗೆ ಮೋಕ್ಷ ಬೇಕು, ನಾನು ನಿನಗೆ ಇನ್ನು ಸಂಸಾರ ಸಾಕು ಎಂಬ ಒಂದು ಹಂಬಲ, ಪ್ರಯತ್ನ, ಅಪೇಕ್ಷೆ ಇರಬೇಕು. ಅದೇ ರೀತಿ ಪುರುಷಾರ್ಥ ಮಾಡಬೇಕು. ಅಂತ ವ್ಯಕ್ತಿಗೆ ಧ್ಯಾನ ಮಾಡಲು ಯೋಗ್ಯತೆ ಇರ್ತದೆ. ಈಗ ನಾವು ನೇರವಾಗಿ ಅಂತರ್ಮುಖ ಧ್ಯಾನ ಅಭ್ಯಾಸ ಮಾಡೋಣ. ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ವಿಚಾರವೂ ಇಲ್ಲ, ಯಾವ ಚಿಂತೆ ಇಲ್ಲ. ನಾನು ಎಂಬ ಅನುಭವ ನೋಡಿ, ಶರೀರದೊಳಗೆ ನಾನು ಎಂಬ ಅನುಭವ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಅಸ್ತಿತ್ವ, ನಾನು ಶರೀರದಲ್ಲಿ ಎಲ್ಲಿಂದ ಎಲ್ಲಿವರೆಗಿದ್ದೇನೆ ನೋಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಯಾವ ವಿಕಲ್ಪವೂ ಇಲ್ಲ. ಕಣ್ಣಲ್ಲಿ ಕತ್ಲೆ ಬೆಳಕು ನೋಡಬೇಡಿ. ಆನಂದ ಆನಂದ ಅನುಭೂತಿ ಮಾಡಿ. ನಾನು ಎಂಬ ಅಸ್ತಿತ್ವದ ಉದ್ದಗಲ ದಪ್ಪ, ಪಾದದಿಂದ ನೆತ್ತಿವರೆಗೆ ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ಕಣ್ಣಲ್ಲಿ, ನಿಮ್ಮ ಮನಸ್ಸಲ್ಲಿ ಜಡ ಶರೀರದ ಯಾವುದೇ ಅಂಗಗಳ ಆಕಾರವನ್ನಾಗಲಿ ಬಣ್ಣವನ್ನಾಗಲಿ ತರಬೇಡಿ. ಮಾತ್ರ ನಾನು ಎಂಬ ಅಸ್ತಿತ್ವದ ಅನುಭವ ಮಾಡಿ. ಈಗ ಓಂಕಾರ ಧ್ವನಿ ಉಚ್ಚಾರಣೆ. ಓಂಕಾರ ಧ್ವನಿ ಉಚ್ಚಾರಣೆ ಮಾಡುವಾಗ ಮತ್ತು ಮಾಡಿದ ನಂತರವೂ ಕೂಡ ಆ ಆತ್ಮ ಪ್ರದೇಶಗಳಲ್ಲಿ, ಅಂದ್ರೆ ಆ ಜಡ ಅಂಗಗಳಲ್ಲಿ ಆತ್ಮ ಪ್ರದೇಶಗಳಿವೆ. ಅಲ್ಲಿ ಯಾವ ರೀತಿಯ ರೋಮಾಂಚನೆ, ಯಾವ ರೀತಿಯ ಆನಂದ ಅನುಭೂತಿ, ಶಾಂತಿ ಅನುಭೂತಿ, ಕಂಪನ, ಮಿಡಿತ, ಸಂವೇದನೆ, ವೇದನೆ ಆಗ್ತಾ ಇದೆ ನೋಡಿ. ಈಗ 5 ಬಾರಿ
ಓಂಕಾರ ಧ್ವನಿಯನ್ನ ಉಚ್ಚಾರಣೆ ಮಾಡಿ ಮತ್ತೆ ಶಾಂತಿಯಿಂದ ಕುತ್ಕೊಳ್ಳಿ. ಹೊಟ್ಟೆ ತುಂಬಾ ಗಾಳಿಯನ್ನ ತುಂಬಿಕೊಂಡು ಅದನ್ನ ನೀವು ಹೇಳುವಾಗ ಹೇಳ್ತಾ ಹೇಳ್ತಾ ಬಿಡಬೇಕು. ಮತ್ತೆ ಹೃದಯದಲ್ಲಿ ಮನಸ್ಸನ್ನಿಟ್ಟು ಹೇಳಬೇಕು. ಮತ್ತೆ ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸನ್ನಿಟ್ಟು ಮಕಾರ ಉಚ್ಚಾರಣೆ ಮಾಡಬೇಕು. ಮೂಗಿನಿಂದ ತುಟಿಗಳನ್ನ ಮುಚ್ಚಿ ಈಗ ಹೃದಯ ಕಮಲದಲ್ಲಿ ಮನಸ್ಸನ್ನಿಟ್ಟು ಇದು ನಾಭಿ ಕಮಲದಲ್ಲಿ ಮನಸ್ಸನ್ನಿಟ್ಟು ಹೇಳಬೇಕು. ಹೃದಯ ಕಮಲದಲ್ಲಿ ಮನಸ್ಸನ್ನಿಟ್ಟು ಹೇಳಬೇಕು. ಮತ್ತೆ ಹುಬ್ಬುಗಳ ಮಧ್ಯೆ ಮನಸ್ಸನ್ನಿಟ್ಕೊಂಡು ಅಂದ್ರೆ ವಿಂಧ್ಯ ಕಮಲದಲ್ಲಿ ಮನಸ್ಸಿಟ್ಟು ಮಕಾರ ಉಚ್ಚಾರಣೆ ಮಾಡಬೇಕು. 5 ಬಾರಿ ಹೇಳುವಾಗ ಮತ್ತು ಹೇಳಿದ ನಂತರ ಅಲ್ಲಿ ನಾನು ಎಂಬ ಅನುಭವ, ರೋಮಾಂಚನ, ಆನಂದದ ಅನುಭೂತಿಯನ್ನ ಮಾಡಿ ಈಗ ಪ್ರಾರಂಭ ಮಾಡಿ. ಓ ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಯಾವ ಚಿಂತೆ ಇಲ್ಲ. ನಾಭಿಯಲ್ಲಿ, ಹೃದಯದಲ್ಲಿ ಮತ್ತೆ ನಿಮ್ಮ ಹುಬ್ಬುಗಳ ಮಧ್ಯ ವಿಂಧ್ಯ ಕಮಲ, ನಾಭಿ ಕಮಲ, ಹೃದಯ ಕಮಲಗಳಲ್ಲಿ ವಿಶೇಷವಾದ ನಾನು ಎಂಬ ಅಸ್ತಿತ್ವ ಸಂವೇದನೆ ಆಗ್ತಾ ಇದೆ ನೋಡಿ. ನೋಡಿ ಎಂದರೆ ಅಲ್ಲಿ ಅನುಭವ ಮಾಡಿ, ಅಲ್ಲಿ ಮನಸ್ಸನ್ನಿಟ್ಟು ಅನುಭವ ಮಾಡಿ. ಆನಂದ 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 ಅನುಭೂತಿ ಮಾಡಿ. ಈಗ ಮಕಾರ ಉಚ್ಚಾರಣೆ ಮಾತ್ರ. ನಿಮ್ಮ ಹೊಟ್ಟೆ ಒಳಗೆ ಹವಾ ತುಂಬಿಕೊಳ್ಳಿ. ಹವಾ ತುಂಬಿಕೊಂಡು ಕಿವಿಗಳನ್ನ ಮುಚ್ಚಿ 2 ಬೆರಳುಗಳನ್ನ ನಿಮ್ಮ ಬೆರಳಿನ 2ನೇ ದೊಡ್ಡ ಬೆರಳನ್ನ ಕಿವಿ ಮೇಲೆ ಇಟ್ಕೊಳ್ಳಿ. 2ನೇ ಬೆರಳನ್ನ ತೋರ್ಬೆರಳನ್ನ 2 ಕೈಗಳ 2 ತೋರ್ಬೆರಳುಗಳನ್ನ ಹುಬ್ಬುಗಳ ಮಧ್ಯದಲ್ಲಿಟ್ಟು ಮೂಗಿನಿಂದ ಜಂಕಾರ, ಭ್ರಮರ ಧ್ವನಿ ಅಂತ ಹೇಳ್ತಾರೆ, ಭ್ರಮರನಾದ ಅಂತ ಹೇಳ್ತಾರೆ. ಆ ಒಂದು ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸಿಟ್ಟು ಮಕಾರ ಉಚ್ಚಾರಣೆ ಮಾಡಿ 5 ಬಾರಿ ಮಾಡಿ. ಅಲ್ಲಿ ಮಾಡ್ತಾ ಮತ್ತೆ ಮಾಡಿದ ಮೇಲೆ ಅಲ್ಲಿ ಒಂದು ವಿಶೇಷವಾದ ರೋಮಾಂಚನೆ, ವಿಶೇಷವಾದ ಒಂದು ಕಂಪನ, ಅನುಭವ, ಸಂವೇದನೆ, ಆನಂದವನ್ನ, ಶಾಂತಿಯನ್ನ ಅನುಭವ ಮಾಡಿ. 5 ಬಾರಿ ಹೇಳಿ ಶುರು ಮಾಡೋಣ.
ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ತಲೆಯ ಸಂಪೂರ್ಣ ತಲೆಯಲ್ಲಿ ಜಂಕಾರ ಅನುಭವ, ರೋಮಾಂಚನ ಅನುಭವ, ಶಾಂತಿ ನೆಮ್ಮದಿ ಅನುಭವ, ನಾನು ಎಂಬ ಸಂವೇದನ, ಶಾಂತಿ ಸಂವೇದನ. ನೋಡಿ ನಿಮ್ಮ ಕೈಗಳೆಲ್ಲಿವೆ, ಎಷ್ಟು ಕೈಗಳಿವೆ, ಕೈಗಳ ಉದ್ದ ದಪ್ಪವನ್ನ ಅನುಭವ ಮಾಡಿ. ಕಣ್ಣಿಗೆ ಕಾಣುವ ಕೈಗಳು, ಅದು ರಕ್ತ, ಮೂಳೆ, ಮಾಂಸದಿಂದ, ಚರ್ಮದಿಂದ ಮಾಡಿರ್ತಕ್ಕಂಥದ್ದು ನಾನಲ್ಲ, ಅದು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಅದೇ ರಕ್ತ, ಮೂಳೆ, ಮಾಂಸದಿಂದ ಮಾಡಿದ ಶರೀರದ ಒಳಗೆ ಸಂವೇದನ ಮಾತ್ರ ಒಂದು ದೊಡ್ಡ ಶರೀರ ಇದೆ, ಪಾದದಿಂದ ನೆತ್ತಿವರೆಗೆ. ಅದು ಶರೀರ ಅನುಭವ ಸ್ವರೂಪವಾಗಿದೆ, ಕಣ್ಣಿಗೆ ಕಾಣುವುದಿಲ್ಲ, ಇಂದ್ರಿಯಗಳಿಗೆ ಗೊತ್ತಾಗುವುದಿಲ್ಲ. ಮನಸ್ಸಿನಿಂದ ಮಾತ್ರ ಅದು ಅನುಭವಕ್ಕೆ ಬರುತ್ತೆ. ನಾನು ಎಂಬ ಅನುಭವ ಕೈ, ಸಂವೇದನ ರೂಪದ ಕೈ, ಫೀಲಿಂಗ್ ರೂಪದ ಕೈ, ಎಹಸಾಸ್ ಮೈಸೂಸ್ ರೂಪದ ಕೈ. ಅದು ಆತ್ಮ, ಆತ್ಮನ ಪ್ರದೇಶ, ಅಸಲು ಆತ್ಮ, ಶುದ್ಧಾತ್ಮ, ಆತ್ಮ ದ್ರವ್ಯ. ಅದರಲ್ಲಿ ಅನಂತ ಗುಣಗಳು, ಅನಂತ ಪರ್ಯಾಯಗಳು ಸಮಾವೇಶಗೊಂಡಿವೆ. ಅನಂತ ಗುಣಗಳನ್ನ, ಅನಂತ ಪರ್ಯಾಯವನ್ನ ಕುಡಿದು ಕೂತಿರ್ತಕ್ಕಂತಹ ದ್ರವ್ಯ, ಅಸಂಖ್ಯಾತ ಪ್ರದೇಶಗಳ ದ್ರವ್ಯ ನಾನು, ನನ್ನ ಶುದ್ಧಾತ್ಮ. ನಿಮ್ಮ ಕಾಲುಗಳ ಉದ್ದ ದಪ್ಪ ನೋಡಿ.
ನಿಮ್ಮ ಬೆನ್ನಿನ ಉದ್ದ ಅಗಲದಪ್ಪ ನೋಡಿ, ಅನುಭವ ಮಾಡಿ. ಬೆನ್ನು ಯಾರಿಗೂ ಕಾಣುವುದಿಲ್ಲ, ಆದರೆ ಅನುಭವ ಮಾತ್ರ ಅವಶ್ಯ ಆಗತ್ತೆ. ಅವಶ್ಯ ಅನುಭವ ಆಗ್ತಾ ಇದೆ. ಆ ಅನುಭವ ಬೆನ್ನು ಯಾರು? ಆತ್ಮ, ಆತ್ಮ ಪ್ರದೇಶಗಳು. ನಿಸ್ಸಂದೇಹವಾಗಿ ನಂಬಿ. ಯಾಕೆಂದ್ರೆ ಅಲ್ಲಿ ಮನಸ್ಸಿಟ್ಟಾಗ ನಿಮ್ಗೆ ಆನಂದ ಅನುಭೂತಿ ಆಗತ್ತೆ. ಯಾವುದರ ಮೇಲೆ ಮನಸ್ಸಿಡುವುದರಿಂದ ನಿಮ್ಗೆ ಆನಂದ ಅನುಭೂತಿ ಪ್ರಾರಂಭ ಆಗತ್ತೆ, ವೃದ್ಧಿ ಆಗತ್ತೆ, ಮತ್ತೆ ಪರಿಪೂರ್ಣವಾಗತ್ತೋ ಅದು ನಿಸ್ಸಂದೇಹ ನಿಜ ಆತ್ಮ, ತನ್ನ ವಸ್ತು, ಸ್ವಪರಮಾತ್ಮ, ನಾನು, ನನ್ನ ಶುದ್ಧಾತ್ಮ, ನಾನು, ನನ್ನ ಆತ್ಮ ಪ್ರದೇಶಗಳು. ಇನ್ನ ಯಾವುದರ ಮೇಲೆ ಮನಸ್ಸಿಟ್ಟಾಗ ದುಃಖ ಕಷಾಯಗಳು ಆಗ್ತವೆ, ಅದು ಆತ್ಮ ಅಲ್ಲ. ದುಃಖ ವೃದ್ಧಿ ಆಗತ್ತೆ, ದುಃಖ ಪ್ರಾಪ್ತಿ ಆಗತ್ತೆ, ದುಃಖ ಪ್ರಾರಂಭ ಆಗತ್ತೆ, ವೃದ್ಧಿ ಆಗತ್ತೆ, ಮತ್ತೆ ಪರಿಪೂರ್ಣವಾಗತ್ತೆ. ದುಃಖ ಪರಿಪೂರ್ಣ ಆಗಲ್ಲ, ಅನಂತ ದುಃಖ. ಸುಖ ಹೇಗೆ ಅನಂತವಿದೆಯೋ ದುಃಖವೂ ಕೂಡ ಅನಂತ ದುಃಖ ಇರ್ತದೆ. ಹಾಗಾಗಿ ಅದು ಆತ್ಮ ಅಲ್ಲ, ನಾನಲ್ಲ, ನನ್ನ ವಸ್ತು ಅಲ್ಲ. ಅದು ಸಂಸಾರ ಮಾರ್ಗ. ಸ್ವಸಂವೇದನಂ ಮೋಕ್ಷ ಮಾರ್ಗಂ, ಪರ ಸಂವೇದನಂ ಅಂದ್ರೆ ಪರ ಧ್ಯಾನಂ ಸಂಸಾರ ಮಾರ್ಗಂ, ಸ್ವಧ್ಯಾನಂ ಮೋಕ್ಷ ಮಾರ್ಗಂ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂದ್ರೆ ತನ್ನಾತ್ಮನ ಅನುಭವ, ತನ್ನಾತ್ಮನ ಅರಿವು, ಸಂವೇದನ, ಮತ್ತೆ ತನ್ನಾತ್ಮನ ಲೀನತೆ ಎಲ್ಲ ಒಂದೇ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವನ್ನ ಒಂದೇ ಶಬ್ದದಲ್ಲಿ ಹೇಳುವುದಾದ್ರೆ ಸ್ವಸಂವೇದನ, ತನ್ನ ಅರಿವು. ಮೋಕ್ಷ ಮಾರ್ಗ ಸ್ವಸಂವೇದನಂ ಮೋಕ್ಷ ಮಾರ್ಗ, ಸ್ವಸಂವೇದನಂ ಮೋಕ್ಷ ಸ್ವರೂಪಂ. ನಿಮ್ಮ ಹೊಟ್ಟೆ ಉದ್ದಗಲದಪ್ಪ ನೋಡ್ರಿ, ಹೊಟ್ಟೆ ಎಲ್ಲಿದೆ? ಪರಮಾತ್ಮನ ಸ್ವರೂಪವನ್ನು ತಿಳಿಸಿ ಅದರ ಮೂಲಕ ಆತ್ಮ ಸ್ವರೂಪವನ್ನು ತಿಳಿಸುವುದು ಇದು ಆಗಮದ ಕೆಲಸ, ಸಿದ್ಧಾಂತದ ಕೆಲಸ. ಆದರೆ ಅಧ್ಯಾತ್ಮದ ಕೆಲಸವೇನೆಂದರೆ, ಅಧ್ಯಾತ್ಮ ಗ್ರಂಥಗಳ ಕೆಲಸ ಏನೆಂದರೆ ಆತ್ಮ ಸ್ವರೂಪವನ್ನು ಹೇಳಿ ಪರಮಾತ್ಮ ಸ್ವರೂಪವನ್ನು ತೋರಿಸುವುದು. ಇದು ಅಧ್ಯಾತ್ಮ ಗ್ರಂಥಗಳ ಶೈಲಿ. ಇನ್ನ ಯೋಗ ಗ್ರಂಥಗಳ ಶೈಲಿ ಏನೆಂದರೆ, ಧ್ಯಾನ ಯೋಗ ಗ್ರಂಥಗಳಲ್ಲಿ ಆತ್ಮ ಸ್ವರೂಪವನ್ನು ಅನುಭವ ಮಾಡಿಸಿ ಜಗತ್ ಸ್ವರೂಪವನ್ನ ತಿಳಿಸಲಾಗಿದೆ. ಆತ್ಮನನ್ನು, ಮನಸ್ಸನ್ನು ಇಲ್ಲಿ ಕೂಡಿಸಲಾಗಿದೆ. ಅಂದರೆ ಮನಸ್ಸನ್ನು ಆತ್ಮನಿಗೆ ಕೂಡಿಸಲಾಗಿದೆ. ಅದೇ ಕೂಡಿಸುವುದೇ ಯೋಗ. ಆನಂದ ಆನಂದ ಅನುಭೂತಿ ಮಾಡಿ, ಯಾವ ವಿಚಾರವೂ ಇಲ್ಲ, ಯಾವ ಚಿಂತೆ ಇಲ್ಲ, ಶಾಂತಿ ಶಾಂತಿ ಅನುಭವ ಮಾಡಿ.
ಒಂದು ಬಾರಿ ನಾವು ಮಕಾರ ಜಂಕಾರ ಮಾಡಿ ನಾವು 5 ಸಾರಿ ಮಕಾರ ಉಚ್ಚಾರಣೆ ಮಾಡಿ ನಾವು ಧ್ಯಾನಾಭ್ಯಾಸ ಪೂರ್ಣಗೊಳಿಸೋಣ. ಹೊಟ್ಟೆಯಲ್ಲಿ ಗಾಳಿಯನ್ನು ತುಂಬಿಕೊಂಡು 5 ಬಾರಿ ಮಕಾರ ಉಚ್ಚಾರಣೆ ಮಾಡಿ. ಕಿವಿಗಳನ್ನ ಮುಚ್ಕೊಳ್ಳಿ. ಈಗ ನಿಮ್ಮ 2 ಅಂಗೈಗಳನ್ನ ಕಣ್ಮೇಲಿಡಿ. 2 ಅಂಗೈಗಳನ್ನ ಕಣ್ಮೇಲಿಟ್ಕೊಂಡು ನಿಧಾನಕ್ಕೆ ಕಣ್ಣನ್ನು ತೆರೀರಿ. ಹೊರಗಡೆಯಿಂದ ಬೆಳಕು ಕಾಣಿಸಬಾರ್ದು. ಕಣ್ಣನ್ನ ಮುಚ್ಚಿ ಒಂದು ಕೈಯನ್ನು ಮೊದಲು ಎತ್ತಿ ನಿಮ್ಮ ತೊಡೆ ಅಥವಾ ಸೊಂಟದ ಮೇಲೆ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಕೈಯನ್ನು ತೆಗೆದು ತಲೆ ಮೇಲೂ ಇಟ್ಕೋಬಹುದು, ನೆತ್ತಿ ಮೇಲೂ ಇಟ್ಕೋಬಹುದು, ಮುಖಕಮಲದ ಮೇಲೂ ಇಟ್ಕೋಬಹುದು. ಆದ್ರೆ ಕಣ್ಣನ್ನು ಬಿಟ್ಟು ಕೆನ್ನೆಗಳ ಮೇಲೆ ಇಟ್ಕೋಬಹುದು, ಪಾದವನ್ನ ಹಿಡಿಬಹುದು. ನಿಧಾನ ಕಣ್ತೆಗಿರಿ, ಮತ್ತೆ ಕಣ್ತೆಗಿರಿ. ನೋಡಿ, ಇಷ್ಟೊತ್ತು ನೀವು ಅಂತರ್ಮುಖ ಧ್ಯಾನ ಮಾಡಿದ್ರಿ. ಅಂತರ್ಮುಖ ಅಂದ್ರೇನು? ಆತ್ಮನ ಮೇಲೆ ಮನಸ್ಸಿಡುವುದು. ಯಾಕಂದ್ರೆ ಅಲ್ಲಿ ಕಣ್ಣು ಮುಚ್ಚಿರ್ತೀವಲ್ಲ, ಆತ್ಮನ ಮೇಲೆ ಮನಸ್ಸಿಟ್ಟಿರ್ತೀವಲ್ಲ, ಅದಕ್ಕೆ ಅಂತರ್ಮುಖ ಅಂತ ಹೇಳ್ತಾರೆ. ಅಂತರ್ಮುಖ ಅಂದ್ರೆ ಏನ್ ಬಹಳ ದೊಡ್ಡ ಅರ್ಥ ಏನಿಲ್ಲ ಅದಕ್ಕೆ. ಅದೇನ್ ಬಹಳ ದೊಡ್ಡ ಅತಿಶಯ ಅರ್ಥವೇನಿಲ್ಲ, ಸಾಮಾನ್ಯ ಅರ್ಥ. ಕಣ್ ತೆಗೆದು ಹೇಗೆ ಪರವಸ್ತುಗಳನ್ನ ನೋಡ್ತೀರಿ, ಜಡ ವಸ್ತುಗಳನ್ನ ನೋಡ್ತೀರಿ, ಹಾಗೆ ಕಣ್ಣು ಮುಚ್ಚಿದ್ರೆ ಅಥವಾ ಕಣ್ಣು ಮುಚ್ಚದಿದ್ರು ಕೂಡ ನಿಮ್ಗೆ ನಾನು ಅಂತ ಅನುಭವ ಆಗ್ತಾ ಇದೆ. ಪಾದದಿಂದ ನೆತ್ತಿವರೆಗೆ ಆ ನಾನು ಎಂಬ ಅನುಭವವನ್ನ ಮಾಡುವುದೇ ಅದು ಒಳಗಡೆ ಇರುತ್ತೆ ನೋಡಿ. ಹೊರಗಡೆ ಶರೀರದ ಮೇಲೆ ಕಾಣಿಸಲ್ಲ, ಶರೀರದ ಮೇಲೆ ಚರ್ಮ ಕಾಣಿಸ್ತದೆ, ಹಾಗೇನ್ ಕಾಣಿಸಲ್ಲಲ್ವಾ, ಅದಕ್ಕೆ ಹೇಳ್ತಾರೆ ಅಷ್ಟೇ. ಅಂತರ್ಮುಖ ಧ್ಯಾನಾಭ್ಯಾಸವನ್ನ ಕಲಿಸಿಕೊಟ್ಟಿರುವ ಅನಂತ ಅನಂತ ಪರಮೇಷ್ಠಿಗಳಿಗೆ, ತೀರ್ಥಂಕರ ಪರಮೇಷ್ಠಿಗಳಿಗೆ, ಮತ್ತೆ ಮುನಿ ಮಹಾರಾಜರಿಗೆ, ಮತ್ತೆ ಶ್ರಾವಕ ಸಮ್ಯಕ್ ದೃಷ್ಟಿ ಮುನಿಗಳಿಗೆ, ಗುರುಗಳಿಗೆ ಅನಂತ ವಂದನೆಗಳನ್ನ ಹೇಳಿ, ತಾವೆಲ್ಲ ಶುದ್ಧಾತ್ಮರಿಗೆ ವಂದನೆಗಳನ್ನ ಹೇಳಿ ಇವತ್ತಿನ ಧ್ಯಾನಾಭ್ಯಾಸ ಇಲ್ಲೇ ಪೂರ್ಣಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಜೈ ಜಿನೇಂದ್ರ, ನಮಸ್ಕಾರ. ಜೈ ಜಿನೇಂದ್ರ, ನಮಸ್ಕಾರ. ಜೈ ಜಿನೇಂದ್ರ, ಜೈ ಜಿನೇಂದ್ರ, ಜೈ ಜಿನೇಂದ್ರ, ಜೈ ಜಿನೇಂದ್ರ ಸರ್. ಜೈ ಜೈ ಜಿನೇಂದ್ರ ಸರಸ್ವತಿ ದೇವಿಗೆ, ಅವ್ರ ಅಕ್ಕವ್ರಿಗೆ ಎಲ್ಲರಿಗೂ ಜೈ ಜಿನೇಂದ್ರ, ನಮಸ್ಕಾರ. ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಜೈ ಜಿನೇಂದ್ರ, ನಮಸ್ಕಾರ. ಹೇಳಿ ಸರ್. ಜೈ ಜಿನೇಂದ್ರ. ಹಾ, ಗೊತ್ತಾಯ್ತಮ್ಮ ಗಾತಶ್ರೀ, ಗೊತ್ತಾಯ್ತಮ್ಮ. ಜೈ ಜಿನೇಂದ್ರ, ಸರಸ್ವತಿಗೆ ಜೈ ಜಿನೇಂದ್ರ ಅಂತ ಅದಕ್ಕೆ ಹೇಳಿದ್ ನಾನು.
ಇವ್ರೆ ಹೇಳಿ ಶಾಂತ್ ಸಾಗರ್ ಅವ್ರೆ. ಸರ್. ಹೇಳಿ ಸರ್. ನಮಸ್ಕಾರ. ಈಗ ನಮಸ್ಕಾರ, ನಾನು ಸುಮತಿ ಕುಮಾರು. ಹೌದು, ಗೊತ್ತಾಯ್ತು ಸರ್. ಹೇಳಿ. ಏನಿಲ್ಲ, ಈಗ ನೀವು ಧ್ಯಾನ ಮಾಡ್ಲಿಕ್ಕೆ ಕಣ್ಣು ಮುಚ್ಕೊಂಡು ಹೇಳ್ತೀರಾ, ಧ್ಯಾನ ಮಾಡ್ತಾ ಇರ್ತೀವಿ. ಅವಾಗ ನೀವು ಕೈ ಕಾಲಿನ ಉದ್ದ ದಪ್ಪ ಅಗಲನ ನೀವು ಭಾವಿಸ್ಕೋಬೇಕು ಹಾಗೆ ಅಂತ ಹೇಳ್ತಿರಲ್ಲ, ಅದರದ್ದು ಉದ್ದೇಶ ಏನು? ಅದನ್ನ ನಾನು ಯಾವ ಭಾವನೆ ಇಟ್ಕೊಂಡು ಭಾವಿಸ್ಬೇಕು? ಅದರಿಂದ ಏನು ನಾನು ಪಡಿಬೇಕು? ಒಳ್ಳೆ ಪ್ರಶ್ನೆ ಸರ್, ಒಳ್ಳೆ ಪ್ರಶ್ನೆ. ಏನಿಲ್ಲ, ಇಲ್ಲಿ ನಿಮ್ಗೆ ಕೈ ಕಾಲುಗಳಲ್ಲಿ ನಾನು ಅಂತ ಅರಿವು ಆಗಲ್ವಾ ಸರ್? ನೀವು ಕಣ್ಣು ಮುಚ್ಚೋದು ಬೇಕಾಗಿಲ್ಲ, ಕಣ್ ತೆರೆಯೋದು ಬೇಕಾಗಿಲ್ಲ. ನಿಮಗೆ 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 ಶರೀರದ ಅಂಗಗಳಲ್ಲಿ ನಾನು ಎಂಬ ಅಸ್ತಿತ್ವದ ಅರಿವೇ ಆಗಲ್ವಾ ನಿಮಗೆ? ಅನುಭವ, ವೇದನೆ ಸಂವೇದನೆ ಫೀಲಿಂಗ್ ಆಗಲ್ವಾ ಸರ್? ಕೈಕಾಲುಗಳಲ್ಲಿ ನಾನು ಅಂತ ಎಂಬ ಅಸ್ತಿತ್ವ ಫೀಲಿಂಗ್ ಆಗಲ್ವಾ ನಿಮ್ಮ ಕೈಕಾಲುಗಳಲ್ಲಿ, ಶರೀರದಲ್ಲಿ? ಆಗುತ್ತೆ. ಅದೇ ಸರ್, ಅದನ್ನೇ ಹೇಳ್ತಾರ, ಅದೇ ಆತ್ಮ, ಅದ್ರ ಮೇಲೆ ಮನಸ್ಸಿಡಬೇಕು ಅಂತ. ಕೈಕಾಲುಗಳ ಈಗ ನಾವು ಅದರದ್ದು ಉದ್ದ ಅಗಲಗಳು ದಪ್ಪಗಳನ್ನ ಭಾವಿಸೋದ್ರಿಂದ ಕೇಳಿ ಭಾವಿಸೋದಂತಂದ್ರೆ ನೀವು ಅದನ್ನ ಆಕಾರವನ್ನ ಕಣ್ ಮೇಲೆ ಬಣ್ಣವನ್ನ ಆಕಾರವನ್ನ ತರೋದಲ್ಲ. ಉದ್ದ ಅಗಲ ದಪ್ಪ ನೋಡಿ ಅಂದ್ರೆ ನಿಮ್ಮ ಕಾಲು ಎಲ್ಲಿಂದ ಎಲ್ಲಿವರೆಗಿದೆ ಅದು ನೀವೇನು ನೋಡ್ಬೇಕಾಗಿಲ್ಲ, ಅದು ನಿಮ್ಗೆ ಗೊತ್ತಿದೆ. ಬಟ್ ಅದ್ರೊಳಗೆ ಸಂವೇದನೆ ನಿಮ್ಗೆ ಗೊತ್ತಾಗತ್ತಲ್ಲ, ತೊಡೆಯಿಂದ ಹಿಡ್ಕೊಂಡು ಕಾಲಿನ ಬೆರಳಿನ ತುದಿವರೆಗೆ ಅಷ್ಟು ಉದ್ದ ಸಂವೇದನೆ ಆಗತ್ತಲ್ಲ ಸರ್ ನಿಮ್ಗೆ? ನಿಮ್ಗೆ ಬಿಡಿ, ಆ ಶಬ್ದಗಳು ನಿಮ್ಗೆ ಕನ್ಫ್ಯೂಸ್ ಆದ್ರೆ ಬೇಡ. ಒಟ್ಟಾರೆ ಹೇಳೋದಂದ್ರೆ ನಿಮ್ಗೆ ಕಾಲು ಎಲ್ಲಿದೆ ಅಂತ ನಿಮ್ಗೆ ಅನುಭವ ಆಗತ್ತೆ. ಕನ್ಫ್ಯೂಷನ್ ಏನಿಲ್ಲ, ನಿಮ್ಮ ರೀತಿನೇ ನಡ್ಕೊಂಡು ಹೋಗೋಣ. ಆದ್ರೆ ಏನು ಅದರಿಂದ ಪರಿಣಾಮ ನಾವು ಪಡ್ಕೋಬೇಕು ಅನ್ನೋದನ್ನ ಕೇಳಿದೆ. ಪರಿಣಾಮ ಅಂದ್ರೆ ಫಲ ಏನು ಅಂದ್ರೆ ಸರ್, ನೀವು ನಿಮ್ಮ ಆತ್ಮ ಪ್ರದೇಶ ಅಂದ್ರೆ ನಾನು ಎಂಬ ಅನುಭವ ಅಸ್ತಿತ್ವದ ಮೇಲೆ, ನಾನು ಎಂಬ ಅರಿವಿನ ಮೇಲೆ ನೀವು ಮನಸ್ಸಿಟ್ಟಾಗ ನಿಮ್ಗಲ್ಲಿ ಶಾಂತಿ ಉತ್ಪತ್ತಿ ಪ್ರಾರಂಭ ಆಗತ್ತೆ, ಅದು ವೃದ್ಧಿ ಆಗತ್ತೆ, ಅದು ಪರಿಪೂರ್ಣ ಆಗತ್ತೆ. ಅಂದ್ರೆ ಸಮಾಧಿ ಅವಸ್ಥೆ ಬರುತ್ತೆ. ಸಮಾಧಿ ಅವಸ್ಥೆಯಲ್ಲಿ ಏನಾಗತ್ತೆ, ಆತ್ಮನ ನಿರ್ವಿಕಲ್ಪ ಅನುಭೂತಿ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂದ್ರೆ ಆತ್ಮಾನುಭವ ಆಗತ್ತೆ. ಅದು ಮೋಕ್ಷ ಮಾರ್ಗ. ಇದೇ ರೀತಿ ನೀವು ಅಭ್ಯಾಸ ಮಾಡ್ತಾ ಭವಾಂತರಗಳಲ್ಲಿ ಅಭ್ಯಾಸ ಮಾಡ್ತಾ ಹೋದ್ರೆ ಮ್ಯಾಕ್ಸಿಮಮ್ 8 ಭವಗಳಲ್ಲಿ ಮುಕ್ತಿ ಸಿಗತ್ತೆ ಅಂತ. ನಿಮ್ಮ ಪರಮಾತ್ಮ ಸ್ವರೂಪ ಪರಿಪೂರ್ಣವಾಗಿ ಪ್ರಗಟ ಆಗತ್ತೆ ಅಂತ ಹೇಳುವ ಅಭಿಪ್ರಾಯ. ಇದೇ ಪರಿಣಾಮ. ಕೇಳಿ ಸರ್. ಧನ್ಯವಾದಗಳು. ಇಲ್ಲ ಸರ್, ಏನಾದ್ರೂ ಒಂಚೂರು ಡೌಟ್ ಇದ್ರು ದಯಮಾಡಿ ಮತ್ತೆ ಕೇಳಿ. ನಾವು ಈ ಧ್ಯಾನಾಭ್ಯಾಸದಲ್ಲಿ ಮಾಡಿಸುವ ಉದ್ದೇಶ ಏನು ಅಂತಂತಂದ್ರೆ, ನಿಮಗೆ ಒಂದಿಷ್ಟು ಭವಗಳಲ್ಲಿ, ಆದಷ್ಟು ಕಡಿಮೆ ಭವಗಳಲ್ಲಿ ಇದೇ ರೀತಿ ಅಂತರ್ಮುಖ ಧ್ಯಾನ ಮಾಡಿ ನಾವು ಮುಕ್ತಿಗೆ ಹೋಗೋಣ. ಶಾರೀರಿಕ, ಮಾನಸಿಕ, ಸಾಮಾಜಿಕ ಮತ್ತೆ ನಮ್ಮ ಭೌತಿಕ ಎಲ್ಲವೂ ಸುಖ ಶಾಂತಿ ಸಂಸಾರದಲ್ಲೂ ಸಿಗ್ಲಿ, ಮತ್ತೆ ಇಲ್ಲಿಂದ ಮುಂದಿನ ಗತಿಗಳಲ್ಲಿ ಹೋದಾಗ ಅಲ್ಲಿ ಕೂಡ ಅಂತರ್ಮುಖ ಧ್ಯಾನ ಸಂಸ್ಕಾರಗಳು ಅಲ್ಲಿಗೆ ಹೋಗ್ಲಿ. ಅದೇ ರೀತಿ ಮಾಡ್ತಾ ಬೇಗ ಮುಕ್ತಿಗೆ ಹೋಗೋಣ, ಆತ್ಮನಲ್ಲಿ ಪರ್ಮನೆಂಟ್ ಲೀನ್ ಆಗೋಣ ಅಂತ ಅದರ ಅರ್ಥ. ಆಯ್ತು. ಆಮೇಲಿಂದ ಈ ಆತ್ಮಾನುಭೂತಿ ಆಗ್ಬೇಕಾದ್ರೆ ನಮಗೆ ಆಗಮದ ಮತ್ತೆ ಈ ಶಾಸ್ತ್ರದ ಅವಲಂಬನೆ ಬೇಡವಾ ಸರ್? ಇದಕ್ಕೊಂದು ಇದಕ್ಕೆ 2 ಉತ್ತರ ಇದೆ ಸರ್. ಒಳ್ಳೆ ಪ್ರಶ್ನೆ ಇದೆ ನಿಮ್ಗೆ. ನೋಡಿ, ಆಗಮ ಜ್ಞಾನ ಬೇಕು, ಶಾಸ್ತ್ರಜ್ಞಾನ ಬೇಕೇ ಬೇಕು ಸರ್, ಬೇಕು. ಸಪ್ತ ವ್ಯಸನಗಳನ್ನ ತ್ಯಾಗ ಮಾಡಬೇಕು, 7 ಮತ್ತೆ ಕಂದ ಮೂಲಗಳನ್ನ ತ್ಯಾಗ ಮಾಡಬೇಕು ಅಂತ ಎಲ್ಲ ಆಗಮದಲ್ಲಿ ಹೇಳಿದ್ದಾರೆ. ಆ ನಾಲೆಜ್ ಎಲ್ಲ, ಆ ಶಾಸ್ತ್ರಜ್ಞಾನ ಬೇಕು. ಆದರೆ ಇಲ್ಲಿ ಒಂದು ಮಾತು, ಇದು ನಿಮ್ಮ ಮಾತು ನಾ ಒಪ್ಕೊಳ್ತೀನಿ, ಇದು ಆಗಮದಲ್ಲಿ ಹೇಳಿದ್ದಾರೆ. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾದ ಒಂದು ಶಾಸ್ತ್ರಜ್ಞಾನ ಇದೆ. ಏನು? ನಾನು ಯಾರು ಎಂಬುದನ್ನ ನೀವು ಓದಿ ಆದ್ರೂ ತಿಳ್ಕೊಳ್ಳಿ ಅಥವಾ ಗುರುಗಳಿಂದಾದ್ರೂ ತಿಳ್ಕೊಳ್ಳಿ. ನೀವು ಶಾಸ್ತ್ರ ಓದ್ಲೇಬೇಕಂತ ಏನ್ ನಿಯಮ ಇಲ್ಲ.